ಬರ್ತೀನಿ ಸರ್. ಬೇಡ. ಬೇಡ. ನಿಮಗೆ ಕೆಲವು ವಿಷಯನ ಹೇಳಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಕಾಲೇಜಿನ ದಿನಗಳು ನೆನಪಿಗೆ ಬಂತು. ಆಗ ಕಾಲೇಜಲ್ಲಿ ಪ್ರೀತಿ ಎಲ್ಲ ಇರೋದು, ಅದರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಇರೋದು. ಇವಾಗ ಆ ಥರ ಇಲ್ವಲ್ಲ. ಹುಡುಗರು ಹುಡುಗಿರ್ನ ಫಾಸ್ಟ್ ಫುಡ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಜನರೇಷನ್ ಹುಡುಗರಿಗೆ ತಾಳ್ಮೆನೂ ಇಲ್ಲ, ಗುರಿ ಅಂತೂ ಇಲ್ವೇ ಇಲ್ಲ. ಅವರ ಫ್ರೆಂಡ್ಸು ಅಪ್ಪ ಅಮ್ಮನಿಗೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಟೋಟಲ್ ಡಿಸ್ಲಾಯಲ್. ದ ಪೇರೆಂಟ್ಸ್, ಟೀಚರ್ಸ್ ಅಂಡ್ ದ ಹೋಲ್ ಸೊಸೈಟಿ. ಸತ್ತು ಹೋದವರು ಮತ್ತೆ ಬರೋದಿಲ್ಲ, ಆದ್ರೆ ಖಂಡಿತವಾಗ್ಲೂ ಅವ್ರಿಗೆ ತಕ್ಕ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅಷ್ಟೇ. ಯಾರು ಅಂತ ಹೇಳಿ ಸರ್. ಸರ್ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸರ್ ಆಗ್ಲಿಂದ ಕೇಳ್ತಾನೆ ಇದೀವಿ ಸರ್. ಹಾಗೆ ಹೋಗ್ತಾ ಇದ್ದೀರಲ್ಲ ಸರ್, ಇದೆಲ್ಲ ಹೇಗಾಯ್ತು ಅಂತ ಹೇಳಿ ಸರ್. ಹೇಗೆ ನಡೀತು ಅಂತ ಹೇಳಿ. ಇದರಲ್ಲಿ ತಪ್ಪಿತಸ್ಥರು ಯಾರು ಸರ್? ಸರ್ ದಯವಿಟ್ಟು ಹೇಳಿ ಸರ್. ಸರ್ ಸರ್ ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ದೀವಿ, ಹೇಳಿ ಸರ್. ನೀವೇ ಅಪರಾಧ ಇದು ನಿಜನಾ ಸರ್? ಹಿಂದೆ ಬನ್ನಿ, ಹಿಂದೆ ಬನ್ನಿ. ಉತ್ತರ ಕೊಡಿ ಸರ್. ಸರ್ ಈ ಕಡೆ ಸರ್ ಕೇಳ್ತಾನೆ ಇದೀವಿ, ಸುಮ್ಮನೆ ಹೋಗಿ ಬಗ್ಗೆ ವಿವರ ಹೇಳಿ ಸರ್. ಸರ್ ನಿಮ್ಮನ್ನೇ ಕೇಳ್ತಾ ಇರೋದು. 4 ಕಾಲೇಜ್ ಸ್ಟೂಡೆಂಟ್ಗಳ ಅರೆಸ್ಟ್. ನೈಸ್. ಇದನ್ನೇ ಈ ಸೊಸೈಟಿ ನಮಗೆ ಕೊಟ್ಟಿರುವಂಥ ಗಿಫ್ಟ್. 3 ವರ್ಷದ ಹಿಂದೆ ನಮ್ಮ ಜೀವನ ಶುರುವಾದಂಥ ಜಾಗ JV ಎಂಜಿನಿಯರಿಂಗ್ ಕಾಲೇಜ್. ಏಯ್, ಗಾಡಿ ಓಡಿಸ್ರು, ಎಲ್ಲರೂ ಗಾಡಿ ಓಡಿಸ್ರು. ಯಾಕೋ ನೀನು ಓಡಿಸೋದಿಲ್ವಾ? ಸಿಗ್ನಲ್ ಸಿಗ್ನಲ್ ಏನು ಕಿಂಡಲ್ಲ? ಟ್ರಾಫಿಕ್ ಸಿಗ್ನಲ್. ಏನ ರೂಲ್ಸ್ ಫಾಲೋ ಮಾಡ್ತಿದ್ದೀನಿ. ಏಯ್ ಗಾಡಿ ಸ್ಟಾರ್ಟ್ ಮಾಡೋ. ಏನೋ ಕೂದ್ಲು ಹೀಗಿದೆ ಇಷ್ಟು ಕೆಟ್ಟದಾಗಿ? ಬಿಡೋಣ, ನಿಮ್ ಕೂದ್ಲು ಕೇರಳ ಆಂಟಿ ತರ ಕ್ಯಾಶುವಲ್ ಆಗಿದೆ. ಏನೋ ಸಾರಿ. ಇವ್ರನ್ನೆಲ್ಲ ನೋಡಿದ್ರೆ ಫಸ್ಟ್ ಇಯರ್ ತರ ಇದಾರೆ ಎಲ್ರು. ಏನೋ ಹಂಗ್ ನೋಡಿದ್ಯಾ? ಏನು ಗುರ್ಕ ಹೊಡಿತಾ ಇದೀಯಾ? ಅಣ್ಣ ಬಾರೋ ಇಲ್ಲಿ. ನಾನಾ? ಬಾರು ಅಂದ್ರೆ ಇಲ್ಲಿ ನಿನ್ನ ಹೆಸರೇನು? ಯೋಗಿಯ ಏನೋ ಅದು ನೇತಾಡೋದು. ಏನೋ ಒಬ್ಬ ಸ್ಮಾಲು, ಒಬ್ಬ ಮೀಡಿಯಮ್ಮು, ಒಬ್ಬ ಲಾರ್ಜು. ನೀನ್ ಯಾವ ಸೈಜು ಅಂತಾನೆ ಗೊತ್ತಿಲ್ವಲ್ಲ.
ತಮ್ಮ ನೀನ್ ಸೈಕಲ್ ಓಡಿಸು. ಅಯ್ಯೋ ನಿನ್ನ ಬನ್ನಿ ಕೊಡ. ಏನಣ್ಣ ಲಾಂಡ್ರಿ ಕೊಟ್ಟು ತಗೋ ಬರ್ತೀರಾ? ಓಡಿ ಅವನು ಬಾಯ್ ಹೇಳಿದ್ ಮಾಡು. ನಿನಗೆ ಮಾತ್ರ ಏನೋ ಬಿಚ್ಚೋ ಆಗೋದಿಲ್ಲ ಬ್ರೋ. ಆಗೋಲ್ವಾ? ಒಳಗ್ ಚಡ್ಡಿ ಹಾಕಿಲ್ಲ ಬ್ರೋ. ಯಾಕೋ? ನನ್ ಚಡ್ಡಿ ಇವ್ನು ಹಾಕೊಂಡಿದ್ದಾನೆ. ಅಯ್ಯೋ ಏನ್ ಕರ್ಮ ಗುರು. ಲೇ ನಿನ್ ಚಡ್ಡಿ ಅಲ್ಲೋ. ಯಾರು ಇವರು? ಮಗ ವಾರ್ಡನನು. ಇವರು ನಮ್ಮ ಮಾಸ್ಟರ್ ಅನ್ಸುತ್ಕೊಣು. ಇರೋ ಅವ್ರನ್ನ ಕೇಳೋಣ. ಹಲೋ, ಯಾರು ನೀವು? ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ಜೂನಿಯರ್ ಯಾರಾದ? ಓವರ್ ಸೀನ ಕಾಣ್ತಾ ಇದೆಯಲ್ಲ. ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾಗಿಲ್ಲ. ಶರ್ಟ್ ಬಿಚ್ಚೋ. ಏನೋ ನೋಡ್ತ್ಯಾ? ಬ್ಯಾಗ್ ಬಿಚ್ಚ ಮೊದ್ಲು. ಏನೋ ಗುರಾಯಿಸ್ತಿದ್ಯಾ? ಬಿಚ್ಚ ಶರ್ಟ್. ಏಯ್ ಶರ್ಟ್ ತೆಗಿಯೋ. ನನ್ ಕೈ ನಿನ್ ಮೇಲೆ. ನನ್ ನರದ ಒಳಗ ಹೇ ಹಾಡ್ರೋಲೇ. ತಲೆವರ ಹೆಸರಲ್ಲಿ ಜೂನಿಯರ್ ಎಲ್ಲ ಹಿಂದೆ ಹಾಕೋಬಿಟ್ಟಲ್ಲ. ನನ್ನ ಕಾಲೇಜಲ್ಲಿ ನೋಡ್ಕೊಂಡು ನೋಡ್ಕೊಂಡ್ರು ಬಂದ್ರು. ಮಚ್ಚಿ ಹೇಗೋ ಸೂಪರ್ ಸ್ಟಾರ್ ಹೆಸರು ಹೇಳ್ಕೊಂಡು ನಮ್ಮನ್ನ ಸೀನಿಯರ್ ಇಂದ ಕಾಪಾಡ್ಬಿಟ್ಟೆ. ಸೂಪರ್ ಸ್ಟಾರ್ ಹೆಸರು ಪಂಜಾಬ್ ಅಲ್ಲಿ ಇದೆ ಅಂತ ಕೇಳಿ ಖುಷಿ ಆಯ್ತು. ಹೌದಲ್ಲ? ಕನ್ನಡದ ಮೇಲೂ ಕರ್ನಾಟಕದ ಮೇಲೂ ನನಗಂತೂ ತುಂಬಾನೇ ಪ್ರೀತಿ ಇದೆ. ಅದಕ್ಕೆ ಕಾರಣ ನನ್ನಪ್ಪ. ಇದೇನೆ ನನ್ನಪ್ಪ ಓದಂಥ ಕಾಲೇಜ್. ನಾನು ಬಂದು ಸ್ವಲ್ಪ ದಿನದಲ್ಲೇ ಹುಡುಗರು ನನ್ನ ಜೊತೆ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ರು. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಿದ್ದೆ ಇಲ್ಲಿ ಹುಡುಗಿರು ಇರೋದಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಆಮೇಲೆ ಅಲ್ಲಿ ನಡೆದಿದ್ದೆ ಬೇರೆ. ಅಕ್ಕ ಒಳ್ಳೆ ಕಾಡೆಮ್ಮೆ ಮಲ್ಕೊಂಡಿದ್ದಾರೆ. ಏನೋದು ಎಮ್ಮೆ ಬೇರೆ ತರ ಸೌಂಡ್ ಮಾಡ್ತಿದ್ದೆ. ತುಂಬಾ ಕ್ಲೋಸ್ ಆಗಿ ಕೇಳ್ತಿದ್ಯಲ್ಲ. ಸೌಂಡ್ ಇದು. ಏನಾಯ್ತು ನಿಮಗೆ? ಅರ್ಥ ಆಗ್ಲಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಇವನೇನೋ ಕುಂಭಕರ್ಣ ಮಲ್ಕೊಂಡ ಇದ್ದಾನೆ. ಲೇ 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 ಮೆಕ್ಯಾನಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಹುಡುಗಿನ ಮೆಕ್ಯಾನಿಕಲ್ಲಿ ಹುಡುಗಿನ. ಈಗ ಅವಳ ಹೆಸರು ಕಾಲೇಜ್ ಫುಲ್ ಡ್ಯಾಮೇಜ್ ಆಗುತ್ತೆ. ಮಗ ಬರ್ತಿದ್ದಂಗೆ ಹಾಗೆ ಕಳಿಸ್ಬಿಡೋಣ. ಏನ್ರ ಹೇಳ್ತೀರಾ? ನಮ್ಗೆ ಕೆಲಸ ಬಂತು. ಅವಳ ಕತೆ ಮುಗೀತು. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಹುಡುಗಿ ಬಂದ್ಲು ಅಂತ ಎಲ್ಲರೂ ಸಂತೋಷಪಟ್ರು. ಆದರೆ ನಮ್ಮಲ್ಲೇ ನಾವು ಅವಳು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಮಚ್ಚಾ ಇವತ್ತು ಅವಳು ಕಾಲೇಜಿಗೆ ಬರ್ಲಿ, ನಾವು ಮಾಡೋ ರ್ಯಾಗಿಂಗಿಗೆ ಕಾಲೇಜ್ ಬಿಟ್ಟೆ ರ್ಯಾಗಿಂಗ್ ಮಾಡಿ ಓಡಿಸ್ಬೇಕು ಅಂತ ಏನಿಲ್ಲಪ್ಪ. ನಿನ್ ಕೈ ಎತ್ತು ಸಾಕು, ಓಡ್ ಹೋಗ್ಬಿಡ್ತಾಳ ಅವಳು. ಮತ್ತಿನ್ನೇನೋ ಇವನ್ ಕೈ ಎತ್ತಿದ್ರೆ ಕೆಂಗೇರಿ ಮೋರಿ ವಾಸನೆ ಬಂದಂಗ್ ಬರುತ್ತೆ. ನೀನೇ ನೋಡಿದ್ಯಲ್ವಾ ನನ್ನ ರ್ಯಾಗಿಂಗ್ ಹೆಂಗಿದೆ ಅಂತ. ಮಚ್ಚಾ ಫೇಸ್ ಕ್ರೀಮ್ ಇದೆಯಾ? ನೋಡಲೇ ಅವನ್ ಮುಖದಲ್ಲಿ ನ್ಯಾಚುರಲ್ ಕ್ರೀಮೇ ಇದೆ. ನಿನ್ನ ಹತ್ರ ಕ್ರೀಮ್ ಇದೆ, ಹಚ್ಕೋತಿಯಾ? ಅಯ್ಯೋ ಬೇಡ ಗುರು. ನನ್ನ ದಾಟಿ ಅದು ಹೇಗೆ ಬರ್ತಾಳೆ ನೋಡ್ತೀನಿ. ನಿನ್ ಹೈಟ್ ನೋಡ್ತಿದ್ರೆ ದಾಟ್ ಅಂತೂ ಬರಕ್ಕಾಗಲ್ಲ. ಬೇಕಾದ್ರೆ ಸೈಡಲ್ಲಿ ಬರ್ಬೋದೇನೋ. ಅಯ್ಯಪ್ಪ ಏನೋ ಇವನು ನನ್ ಕಣ್ಣಿಗಳ ಗ್ಲಾಮರ್ ಆಗಿ ಕಾಣ್ತಿದ್ದಾನೆ. ನನ್ ಕನ್ನಡಕ ನೋಡಿದ್ರ? ಅಲ್ಲಿ ನೋಡು. வெள்ளை புறா ஒன்று ஏங்குது கையில் வராமல். ಎಕ್ಸ್ಕ್ಯೂಸ್ ಮೀ, ಎಸ್ ಬನ್ನಿ ಒಂದ್ ಸೆಲ್ಫಿ. ಓಕೆ. ಏನ್ ಮಾಡ್ತಾನೆ ಅವನು? ಎಕ್ಸ್ಕ್ಯೂಸ್ ಮೀ, ನಮ್ದು ಮಾತ್ರ ಅಷ್ಟೇ. ನಿಮ್ಮನ್ನ ಇಟ್ಕೊಂಡು ನಿನ್ ಭಿಕ್ಷೆ ಬೇಡ್ಬೇಕಾ ನಾನು? ಸ್ಟುಪಿಡ್ ಫೆಲೋ, ಮುಖ ನೋಡು. ಮುಚ್ಕೊಂಡ್ ಕೊಡ ನನ್ ಕನ್ನಡಕನ. ಮಗ ನನ್ ಪರ್ಫ್ಯೂಮ್ ಕೊಡೋ. ಶರ್ಟ್ ಕೂಡ ನಿಂದೇನೆ, ಹಾಳಾಗತ್ತೆ ಬಿಡು ಅದನ್ನ. ಇವನ್ ಹಿಂಗ್ ಮಾಡ್ತಾನೆ ಅಂತಾನೆ ನಂದನ್ನೆಲ್ಲ ನನ್ ಬ್ಯಾಗಲ್ಲಿ ಹಾಕೊಂಡು ತಗೋ ಬಂದಿರೋದು ಇಲ್ಲಿಗೆ. ನಾನ್ ತರ ತಲೆ ಉಪಯೋಗಿಸ್ರ. ಇಲ್ಲ ನಿನ್ನೊಂದ್ ಶರ್ಟ್ ನನಗೆ ಸಿಕ್ಕಿದೆ. ಏನೋ ಮಾಡ್ದ್ಯಾ? ಅದನ್ನ ಇಟ್ಕೊಂಡೆ ನಾನು ಶೂಸ್ ಹೊರಿಸಿದ್ದು. Are you bloody? I want to go to study. Please don't disturb the student. ಸೈಡ್ ಬಿಡಿ. ಈ ಕಡೆ ಬಾ. Students, note it down. One of the oldest and is the ನೋಡಿದ್ರೆ ಮೆಕ್ಯಾನಿಕಲ್ ಲೆಕ್ಚರ್ ತರ ಇದಾನ. ಮರುಭೂಮಿಲಿ ಒಂಟೆ ಓಡಿಸೋ ತರ ಇದಾನೆ. going to tell is it's very important for you. ಇವತ್ತೇನಾದ್ರೂ ಕ್ಲಾಸಿಗೆ ಬರ್ಲಿಲ್ಲ ಅಂದ್ರೆ ನಿನ್ನ ಬಂಡೆ ಹೊಡೆದು ಹಾಕ್ಬಿಡ್ತೀನಿ ನೋಡು. ಬರ್ಲಿಲ್ಲ ಅಂತ ಇದೆ ನಿಂಗೆ. Guys, please don't disturb. Class is going. No, don't talk gajibiji. Bloody fools. ಆ ಕಡೆ ನೋಡು ಮುಟ್ಟಾಳ. Those was telling me
Hantabos krapoy kinimbumla. Maginosuku. Makwe. Unagasta. Minu bizra. Sukuwe. Minbahate. ನನಗೆ ಮಾತ್ರ ಈಗ ಕೇಳ್ತಿದ್ಯಾ? ಇವನು ಕರೆಕ್ಟಾಗಿ ಬರ್ಕೋತಾ ಇದ್ದಾನಲ್ಲ. ಛೇ. ಲೇ ಶಕ್ತಿ, ಸ್ಟ್ಯಾಂಡ್ ಅಪ್. ನೀನ್ ಅಲ್ಲೇನೋ ಮಾತಾಡ್ತಾ ಇದ್ಯಾ? ಗೆಟ್ ಔಟ್. ಇವನು ಹೇಗೆ ಮಾತಾಡ್ದ? ಪ್ರೊಫೆಸರ್ ಅಂದ್ರೆ ಮರ್ಯಾದೆನೇ ಇಲ್ಲ ಅವ್ರಿಗೆ. ಸರ್, ಪ್ರೊಫೆಸರ್ ಅಲ್ಲ ಸರ್, ಪ್ರೊಫೆಸರ್. ಪಿ ಹೇಳಿ. ಲೇ, ನನಗೆ ಪಿ ಬರಲ್ಲ ಕಣ. ಏನಿವಾಗ? ಇನ್ನೇನು ಬರುತ್ತೆ ಬಿಡಿ ನಿಮಗೆ. ಏನ್ ಹೇಳ್ತಿದ್ದಾನೆ ಅವನು? ಏಯ್ ಇಲ್ವಾ ಇಲ್ಲಿ? ನಿನ್ನ ಹೆಸರೇನು? ಹಾಯ್, ಐ ಅನಿತಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರ್. ನೆಟ್ ಬೋಲ್ಟ್ ಅಂದ್ರೆ ಗೊತ್ತಾ ನಿನಗೆ? ಅಯ್ಯೋ ಸೀನಿಯರ್ಸ್, ಇದು ನಿಮಗೆ ಗೊತ್ತಿಲ್ವಾ? ಓಯ್, ಏನು ಪ್ರಶ್ನೆ ಕೇಳಿದ್ರೆ ಓವರ್ ಆಗಿ ಮಾತಾಡ್ತೀಯಾ? ಇಲ್ಲೇನಾದ್ರೂ ಕಾಮಿಡಿ ಶೋ ನಡೀತಾ ಇದೆಯಾ? ಅದು ಹಾಗಲ್ಲಕ್ಕ. ಏನು ಅಕ್ಕನಾ? ವಿ ಆರ್ ಸೀನಿಯರ್ಸ್. ಈಗ ನೀನು ಅಳಿಸ್ತೀನಿ, ನೋಡ್ತೀಯಾ? ಏ ಮಗ, ಆ ಸೀನಿಯರ್ ಹತ್ರ ತಗೊಳಕೊಂಡು ಕಣೋ. ಹಾಗಾದ್ರೆ ಅವರೇ ಕಳಿಸ್ಬಿಡ್ತಾರೆ. ಬ್ರೌನಿಗೆ ಕೆಲಸನೇ ಇಲ್ಲ. ಅವಳು ಬಂದಿರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ. ಅವಳು ಇಲ್ಲಿ ಇರ್ಬೇಕಾ ಅಥವಾ ಬೇಡ ಅನ್ನೋದು ನಾವು ಡಿಸೈಡ್ ಮಾಡಬೇಕು, ಬೇರೆಯವರಲ್ಲ. ಏಯ್, ಕಾಲ್ ತುಳಿದ್ಬಿಟ್ಟ ಕಣೋ. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವಳು ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಡ, ಫ್ರೀ ಆಗಿ ಬಿಟ್ಬಿಡಿ. ಬಂದ್ರೋ? ಏಯ್, ಇದೆಲ್ಲ ಚಿಕ್ಕ ವಿಷಯ ಕಣೋ, ಇದಕ್ಕೆಲ್ಲ ನೀನ್ ಯಾಕೆ ಬರ್ಬೇಕು? ನಾವೇ ಡೀಲ್ ಮಾಡ್ಕೋತೀವಿ. ಬಾ, ಒಂದ್ ಕೈ ನೋಡೇ ಬಿಡೋಣ. 40 ಜಿಲ್ಪಾನ್ಸ್ ಹುಡುಗರು ಕ್ಲಾಸಲ್ಲಿ ಹೀರೋಯಿನ್ ತರ ಡ್ಯೂಯೇಟ್ ಆಡಕ್ ಬಂದಳ್ಕೊಂಡ್ರು. ಹಾಗಾದ್ರೆ ನಾನು ಹೋಗ್ಬೋದಾ? ಹೋಗು ಹೋಗು. ಕ್ಲಾಸ್ ಪೂರ್ತಿ ಹುಡುಗರು, ಇವಳು ಒಬ್ಳೇ ಹುಡುಗಿ, ನೆನೆಸ್ಕೊಂಡ್ರೆ ಜುಮ್ ಅಂತಿದ್ಯೋ. ಬ್ರೋ, ಇಲ್ಲಿ ರ್ಯಾಗಿಂಗ್ ಮಾಡೋ ಸ್ಟೈಲ್ ಎಲ್ಲ ನೋಡಿ ಬೇರೆ ಲೆವೆಲೇ ಅಂತ ಅನ್ಕೊಂಡೆ. ಆದ್ರೆ ನೀವೆಲ್ಲ ಇಲ್ಲಿ ಬೆದ್ರ ಬೊಂಬೆ ಹಾಗೆ ನಿಂತಿರೋದಾ? ಏಯ್, ಏನು? ಇರಿ ಸೀನಿಯರ್ಸ್, ಇನ್ನೂ ಮುಗ್ದಿಲ್ಲ. ರ್ಯಾಗಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ ಬಂದು ಸೋಲೋ ಆಗಿ ಖಡಕ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ಈ ತರ ಹ್ಯಾಂಡ್ ಶೇಕ್ ಮಾಡ್ತೀನಿ. ಏಯ್, ಕೈಯೆಲ್ಲ ಕೊಡ್ತಿದ್ದಳಲ್ಲ, ಒಳ್ಳೆ ಮೀಟರ್ ಇದೆ ಮಚ್ಚ. ನೀನ್ ಹೇಳಿರೋ ಆ ಜಿಲ್ಪಾನ್ಸ್ ಹುಡುಗರ ಜೊತೆನೆ ಈ ಕ್ಯೂಟ್ ಆಗಿರೋ ಹುಡುಗಿ ಓದಕ್ ಬಂದಿರೋದು. ಹೋಗ್ಬರ್ಲಾ? ಬಾಯ್. ಅರವೊರೆ ಕಣ್ಣ ನೋಟದಿಂದ ಚಿಟ್ಟೆ ಹಾಗೆ ಬಂದೆ ನನ್ನ ಪಕ್ಕಕ್ಕೆ. ನಿನ್ನ ಚಾಕೊಲೇಟ್ ಲಿಪ್ಸ್ ತೋರಿಸಿ ಚಿಕ್ಕ ಹುಡುಗಿ ಹಾಗೆ ನೀನು ನಕ್ಕೆ. ಹೇಳಮ್ಮ ಹೇಳಮ್ಮ ನನ್ನ ಮನಸ್ಸ ಕತೆ ಯಾಕಮ್ಮ? ಅಯ್ಯಯ್ಯೋ ಏನಮ್ಮ ನೀ ನೆಕ್ಸ್ಟ್ ಲೈನು ಹೇಳಮ್ಮ. ನಿನ್ನ ಹಗ್ಲಪ್ಪದ ಇಲ್ಲ ಡಿಕ್ಷನರಿಲಿ ಹುಡುಕಿ ನೋಡ್ದೆ ಇಲ್ಲಮ್ಮ. ಎಲೆ ಎಲೆಲೆ ಎಲೆ ಎಲೆಲೆ ಎಲೆ ಎಲೆಲೆ ಎಲೆ. ವೆಲ್ಕಮ್ ಟು ಮೆಕ್ಯಾನಿಕಲ್. ಥ್ಯಾಂಕ್ ಯು. ಸಾಕು ಸಾಕು. ಹೊಡಿತೀನಿ ಹೋಗೋ. ವೆಲ್ಕಮ್ ಟು ಮೆಕ್ಯಾನಿಕಲ್ ಇಂಗ್ಲಿಷು. ಏಯ್, ತದ್ಕೋ ಅವನಿಗೆ. ನಿಲ್ಸೋ, ನೀವೇ ತಾನೇ ಹೇಳಿದ್ದು ನಮ್ ಡಿಪಾರ್ಟ್ಮೆಂಟ್ ಹುಡುಗಿ ನಾವು ಹುಷಾರಾಗಿ ನೋಡ್ಕೋಬೇಕು ಅಂತ. ಅದಕ್ಕೆ ನಾನು ಹುಷಾರಾಗಿ ಕರ್ಕೊ ಬಂದಿದ್ದು. ನಾನಲ್ಲಿ ಹೋಗ್ಲಿಲ್ಲ ಅಂದ್ರೆ ಏನಾಗ್ತಿದ್ ಗೊತ್ತಿತ್ತ? ಏನಾಗ್ತಿರ್ಲಿಲ್ಲ. ಏಯ್, ಇನ್ ಮುಂದೆ ಯಾರಾದ್ರೂ ಆ ಹುಡುಗಿಯಿಂದ ಹೋಗ್ಬೇಕು, ಮುಖ್ಯವಾಗಿ ನೀನು. ಅರ್ಥ ಆಯ್ತಾ? ಯಾಕೋ ಇವನು ಓವರ್ ಆಗಿ ಆಡ್ತಾವನಲ್ಲ. ಹಾಯ್ ಜೀವ. ಹಾಯ್ ಕಣೋ. ಯಾರನ್ನಾದ್ರೂ ಹುಡ್ಕೋ.
ಹೆಂಗಿದೆ ಮಗ ನಮ್ ಗತ್ತು? ಹಾಯ್ ಜೀವ. ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಹೇಗಿದ್ಯಾ? ಒಂದು ಹುಡುಗಿ ಕ್ಲಾಸಿಗೆ ಬಂದ ತಕ್ಷಣ ಎಲ್ಲರೂ ಹೆಂಗೆ ಬಂದು ಕೂತಿದಾರೆ ನೋಡು. ನಿಮ್ಮನ್ನೆಲ್ಲ ನೋಡ್ಕೋತೀನಿ ಕಣ್ರೋ. ಟುಡೇ ಈಸ್ ಫುಲ್ ಕ್ಲಾಸ್. ಈಗ ಒಂದು ಮುಖ್ಯವಾದ ಟಾಪಿಕ್ ಬಗ್ಗೆ ನೋಡೋಣ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ, ಯಾರು ಅಕ್ಕಪಕ್ಕ ನೋಡಬೇಡಿ. ಬಿಫೋರ್ ರೈಟ್ ಐ ಲೈಕ್ ಟು ಸೇ ಲೇಡೀಸ್ ಆಫ್ ಡೈನಾಮಿಕ್ ಮಿಷನರಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ವಾ? ಏನಾದರೂ ಡೌಟ್ ಇದೆ ಕೇಳಿ. ನಮ್ಮ ಕ್ಲಾಸೇ. ನಾನೀಗ ಬೋರ್ಡಲ್ಲಿ ಬರ್ತೋರ್ಸ್. ಜೀಬ್ರಾ ಮುಕ್ತವನೆ ಅನಿರು ಸರ್ ಬಿಟ್ಬಿಟ್ಟು ಬಂದಿದ್ದಾರೆ. ಏನೋ ಸರ್ ಬಿಟ್ಟು ಬಂದಿದ್ದಾರೆ. ಬಿಟ್ಬಿಟ್ಟು ಬಂದಿದ್ದಾರಾ? ಇಲ್ಲಾಂದ್ರೆ ಬೇಗ ಬಂದ್ಬಿಡ್ತಿದ್ದಾ? ಹೋಗೋ ಹೋಗಿ ಕೂತ್ಕೋ. ನಾಳೆಯಿಂದ ಲೇಟಾಗಿ ಬರ್ತೀನಿ ಬಿಡಿ. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದರೂ ಕ್ಲಾಸಿಗೆ ಲೇಟಾಗಿ ಬಂದ್ರೆ ಒಳಗಡೆ ಕೊಡಲ್ಲ. ಓಕೆ? ಏನು ನೀವೆಲ್ಲರೂ ಇಲ್ಲೇ ಇದ್ದೀರಾ? ಓಯ್ ನನ್ ಮಗನ್ಗೆ ಅದು ಕೂಡ ಗೊತ್ತಿಲ್ಲ. ಅನಿತಾ, ಹಾಯ್. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಬಂದಿರೋ ಹುಡುಗಿ ಕರೆಕ್ಟಾ? ನಾನೇ. ಸಾರು ಒಳಗಡೆ ಇದ್ದಾರೆ. ನೀನು ಒಳಗಡೆ ಹೋಗ್ಬೋದು. ಸ್ವೀಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಒಳಗೆ ಬಮ್ಮ, ಕೂತ್ಕೋ. ನಿನಗೆ ರ್ಯಾಗಿಂಗ್ ಅಂತ ಸೀನಿಯರ್ಸ್ ಟ್ರಬಲ್ ಮಾಡಿದ್ರ? ಅನ್ಕೊಂಡಷ್ಟಿಲ್ಲ ಸರ್, ಸೊ ನೋ ವರಿ. ವೆರಿ ಗುಡ್. ನಾನು ಏನಕ್ಕೆ ಬರೋದಕ್ಕೆ ಹೇಳಿದೆ ಅಂದರೆ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಗರ್ಲ್ಸ್ ಆರ್ ವೆರಿ ರೇರ್ ಆ್ಯಂಡ್ ಫಿಸಿಕಲಿ ಇಟ್ಸ್ ಇಂಪಾಸಿಬಲ್. ಲ್ಯಾಬ್ನಲ್ಲಿ ಓದಬೇಕಾದ್ರೆ ತಿಳ್ಕೋಬೇಕಾದ್ರೆ ನಾನು ಅದಕ್ಕೋಸ್ಕರ ಹೇಳಲಿಲ್ಲ. ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟಲ್ಲೂ ಒಂದು ವೇಕೆನ್ಸಿ ಇದೆ. ಇಫ್ ಯು ಓಕೆ, ನಾನು ಅಲ್ಲಿಗೆ ಚೇಂಜ್ ಮಾಡ್ತೀನಿ. ಸರ್ ನಾನೊಂದು ಹೇಳ ಪ್ಲೀಸ್. ಯಾಕೆ ಸರ್ ಗರ್ಲ್ಸ್ ಬಾಯ್ಸ್ ಅಂತ ಭೇದ ಭಾವ ಮಾಡ್ತೀರಾ? ಎಲ್ಲರೂ ಮೆಕ್ಯಾನಿಕಲ್ ಸ್ಟೂಡೆಂಟ್ಸೇ ಅಲ್ವಾ? ನೀವು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ನನಗೆ ಚಿಕ್ಕ ವಯಸ್ಸಿಂದಾನೇ ಮಷೀನ್ಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ವೆರಿ ನೈಸ್ ಅಮ್ಮ. ಬಟ್ ಈವನ್ ದೋ ಯು ವಾಂಟ್ ಟು ಚೇಂಜ್, ಪ್ಲೀಸ್ ಲೆಟ್ ಮಿ ನೋ. ಇಲ್ಲ ಸರ್, ಬೇರೆಯವ್ರ ಥರ ಕಾಪಿ ಪೇಸ್ಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ತೊಗೊಂಡೋಗೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಾನೊಬ್ಳು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಕ್ಕೆ ಅವಳ ಪಕ್ಕದಲ್ಲ ಕೂತ್ಕೊಂಡೆ? ಹೋಗ, ನನ್ನ ಪರ್ಸನಾಲಿಟಿ ನೋಡ್ಬಿಟ್ಟು ಅವಳೇ ನನ್ನ ಪಕ್ಕದಲ್ಲಿ ಕೂತ್ಕೊಂತ ಹೇಳಿದ್ದು. ನಿನ್ಗೆ ಹೊಟ್ಟೆ ಉರಿ ಅಲ್ವಾ? ಏನೋ ಕಾಡ್ ಮನುಷ್ಯರ ಮಧ್ಯೆ ಇರೋ ಕಾಡೆಮ್ಮೆ ಹುಡುಗಿರ್ನ ನೋಡಿದ್ರೆ ಹಲಕಿಸ್ಕೊಂಡು ಹೋಗ್ತೀಯಾ? ಮೇಡಮ್ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ಏನೋ ಮಾರ್ನಿಂಗ್ ಮೈಸೂರು ಸ್ಯಾಂಡಲ್ಲ ಹಿಂಗ್ ಸ್ಮೆಲ್ ಹೊಡಿತಿದೆ. ಐ ಲೈಕ್ ಯುವರ್ ಹೇರ್. ಏಯ್, ಏನೋ ಹುಡುಗರಿಗೆ ಒಂದು ಕಂಟ್ರೋಲ್ ಬೇಡವಾ? ಇನ್ ಮುಂದೆ ಆ ಹುಡುಗಿನ ನೋಡೋದು ಮಾತಾಡೋದು ಮಾಡಿದ್ರೆ ಅಂತ ಅಂದ್ರೆ ಇದೇ ಲಾಸ್ಟ್ ವಾರ್ನಿಂಗ್. ಅರ್ಥ ಆಯ್ತಾ? ಯಾರೋ ಅವನು? ಹಾಯ್ ಹಾಯ್, ಐ ಆಮ್ ಅನಿತಾ. ಐ ಆಮ್ ಬ್ರೌನಿ. ಹೆಂಗಿದ್ದೀರಾ? ಬ್ರೌನಿನಾ? ಯಾ, ಹಿ ಇಸ್ ಮೈ ಫ್ರೆಂಡ್ ಅರ್ನಾಲ್ಡ್. ಹಾಯ್. ಅವನಿಗೆ ಕೈ ಕೊಡ್ಬೇಡಿ, ಅವನಿಗೆ ಮದುವೆ ಆಗೋಗಿದೆ. ಹಿ ಇಸ್ ಮೈ ಫ್ರೆಂಡ್ ಅನಿರುದ್ಧ್. ಬೆಳಿಗ್ಗೆ ಹಾಯ್. ಅವನಿಗೂ ಕೈ ಕೊಡ್ಬೇಡಿ, ಅವನಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ. ಅವನ ಬದಲು ನನಗೆ ಕೊಡಿ. ಥ್ಯಾಂಕ್ ಯು. ನಿಮ್ ಹೇರ್ ನನಗೆ ತುಂಬಾ ಇಷ್ಟ ಆಯ್ತು. ಸತ್ಯ ಮಗ ಬೇಡ ಕಣೋ, ಪ್ಲೀಸ್. ಗಾಳಿ ಬೀಳ್ತೀನಿ ಕಣೋ, ಬೇಡ ಕಣೋಲೆ. ಏನೋ ಫ್ಲೋ ಹೇಳೋದೇ ಬೇಡ ಕಣೋ. ಎಲ್ಲ ಏನು ಅಡ್ವೈಸ್ ಮಾಡಿ ಆಟ ಆಡ್ತಾವನೆ ಮಗ. ಇವನಿಗೆ. ಅಯ್ಯ ಅಯ್ಯ ಮಗ, ಬಿಡ್ರೋ ಬಿಡ್ರೋ, ನಮ್ಮ ಹಿಂಗ್ ಮಾತಾಡಲ್ಲ ಕಣ್ರೋ.
ಕಾರಿಡಾರ್ ಅಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಇವ್ರಿಗೆ ಕಾಲೇಜ್ ಬೇರೆ ಕೇಳ. ಏಯ್ ಕ್ಲಾಸಿಗೆ